ಚಿನ್ನಸ್ವಾಮಿ ಕ್ರೀಡಾಂಗಣ ಕಾಲ್ತುಳಿತದಲ್ಲಿ 11 ಬಲಿ ಪ್ರಕರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆಯಂತೆ. ನಾಳೆ ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ದುರಂತದ ಕುರಿತಾಗಿ ವಿವರಣೆಯನ್ನ ನೀಡಲಿದ್ದಾರೆ ಸಿಎಂ. ಡಿಕೆಶಿ ದೆಹಲಿಯ ಭೇಟಿಯ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ನೋಡಿ. ರಾಜ್ಯದಲ್ಲಿ ಏನಾಗಿದೆ ಅನ್ನುವಂತಹ ವಿಚಾರವನ್ನ ತಿಳಿಸಲೇಬೇಕಲ್ವಾ. ಈಗಾಗಲೇ ದೂರವಾಣಿ ಮೂಲಕವಾಗಿ ಮಾಹಿತಿಯನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ಜಿ ಪರಮೇಶ್ವರ್ ಅವರು ಮಾತನಾಡಿದ್ರು. ಯಾರನ್ನು ಕೂಡ ಬುಲಾವ್ ಕೊಟ್ಟಿಲ್ಲ, ಬಟ್ ನಾವು ಕರೆಯ ಮುಖಾಂತರವಾಗಿ ಅದನ್ನ ತಿಳಿಸಬೇಕಲ್ವಾ. ನಾವು ಅದ್ ನಮ್ ಜವಾಬ್ದಾರಿ ಅಲ್ವಾ, ನಮ್ ಕರ್ತವ್ಯ ಅಲ್ವಾ. ಈಗ ಆಲ್ರೆಡಿ ನಾವು ಅದನ್ನ ತಿಳಿಸಿದ್ದೇವೆ ದೂರವಾಣಿ ಮೂಲಕ ಅಂತ ಹೇಳಿ ಬೆಳಿಗ್ಗೆ ಅಷ್ಟೇ ಪರಮೇಶ್ವರ್ ಅವರು ಮಾತನಾಡಿದ್ರು. ಬಟ್ ಬುಲಾವ್ ಕೊಟ್ಟಿಲ್ಲ ಯಾರಿಗೂ ಅನ್ನುವಂತಹ ವಿಚಾರ ಓಡಾಡ್ತಾ ಇತ್ತು. ಬಟ್ ಈಗಾಗಲೇ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಈಗಾಗಲೇ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆಯಂತೆ. ಏನಾಯ್ತು? ಕಾಲ್ತುಳಿತದಲ್ಲಿ 11 ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ. ದುರಂತದ ಕುರಿತಾಗಿ ವಿವರಣೆಯನ್ನ ಕೂಡ ಕೊಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಪ್ರತಿ ಬಾರಿ ಏನಾದ್ರೂ ರಾಜ್ಯದಲ್ಲಿ ಆಗ್ತಾ ಇದ್ರೆ, ಬೆಳವಣಿಗೆಗಳು ಆಗ್ತಾ ಇದ್ರೆ, ಚರ್ಚೆಗಳಾಗ್ತಾ ಇದ್ರೆ, ಅಫ್ಕೋರ್ಸ್ ರಾಷ್ಟ್ರೀಯ ನಾಯಕರು ಅದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳಿಕ್ಕೋಸ್ಕರ ಫೋನ್ನಲ್ಲಿ ಅದೆಲ್ಲ ಚೆನ್ನಾಗಿರೋದಿಲ್ಲ. ದೊಡ್ಡ ದೊಡ್ಡ ಮ್ಯಾಟರ್ಗಳನ್ನ ಫೋನಲ್ಲಿ ಮಾತನಾಡಿದ್ರು ಕೂಡ ಬಹಳಷ್ಟು ಅದು ಡೇಂಜರಸ್. ಅವ್ರಿಗೂ ಗೊತ್ತಿದೆ ಎಲ್ಲೆಲ್ಲಿ ಏನೇನು ಯಾವಾಗ ಅಥವಾ ಯಾರನ್ನ ಕರೆಸಿ ಮಾತನಾಡಬೇಕು ಎಲ್ಲದರ ಒಂದು ವಿಚಾರ ಅವ್ರಿಗೆ ಗೊತ್ತಿರೋದ್ರಿಂದಾಗಿ ಫೋನ್ನಲ್ಲಿ ಅಷ್ಟಾಗಿ ಬೇಡ ಅಂತಾನೂ ಕೂಡ ಅನ್ಸಿರಬಹುದೇನೋ. ಆ ಒಂದು ಕಾರಣವಾಗಿ ನೋಡಿ, ಡಿಕೆಶಿ ದೆಹಲಿ ಭೇಟಿ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಒಂದು ಈಗ ಎರಡೆರಡು ಮ್ಯಾಟರ್ ಇದೆ. ಒಂದು ಈ ಒಂದು ಪ್ರಕರಣ ಕಾಲ್ತುಳಿತ, ಮತ್ತೊಂದು ಈಗಾಗಲೇ 2.5 ವರ್ಷಕ್ಕೆ ಚೇಂಜ್ ಆಗ್ತಾರೆ ಎನ್ನುವಂತಹ ವಿಚಾರಗಳು ಇದೆಯಲ್ಲ. ಸೊ ಆ ಒಂದು ಸಲುವಾಗಿಯೂ ಕೂಡ ಇರಬಹುದು. ಬಟ್ ಈಗಾಗಲೇ ಮೇಜರ್ ಸುದ್ದಿ ಅಂತಂದ್ರೆ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಇದೇ ಆಗಿರೋದ್ರಿಂದಾಗಿ ಇದರ ಬಗ್ಗೆ ಮಾಹಿತಿಯನ್ನ ಅಥವಾ ವಿವರಣೆಗಳನ್ನ ಕೊಡ್ಲಿಕ್ಕೋಸ್ಕರ ನೀವಿದ್ದು ಹೇಗಾಯ್ತು, ನೀವಿದ್ದಂತಹ ಕಾರ್ಯಕ್ರಮದಲ್ಲಿ ಹೇಗಾಯ್ತು, ಇದೆಲ್ಲ ನೀವು ಮತ್ತೆ ಸಿಎಂ ಡಿಸಿಎಂ ಅನ್ನುವಂತಹ ಪೈಪೋಟಿಲಿ ಇದೇನಾದ್ರೂ ಆಯ್ತಾ? ಯಾರ್ಯಾರು ಕ್ರೆಡಿಟ್ ಅನ್ನ ತಗೊಳಕ್ ಹೋಗಿದ್ರಿ, ಏನು ಯಾರ ಕಾರ್ಯಕ್ರಮದಲ್ಲಿ ಆಗಿದ್ದು, ಇದು ಸ್ಟೇಡಿಯಂನಲ್ಲಿ ಏನಾಯ್ತು, ಅಲ್ಲಿ ಯಾರಿದ್ರು ಕಾರ್ಯಕ್ರಮದಲ್ಲಿ, ಅಲ್ಲಿ ಯಾರು ಆರ್ಗನೈಸ್ ಮಾಡಿದ್ದು, ಜೊತೆಗೆ ವಿಧಾನಸೌಧದಲ್ಲಿ ಏನಾದ್ರೂ ಆಯ್ತಾ? ಸೊ ಈ ಸಲುವಾಗಿ ಮಾಹಿತಿಗಳನ್ನ ಕೂಡ ಈಗಾಗಲೇ ವಿವರಣೆಯನ್ನ ಕೊಡ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸೊ ಆ ಸಲುವಾಗಿ ನಾಳೆ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ.